ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮನೆ ಮಗಳು ತನುಗೌಡ ಮಾತಾಡ್ತಾ ಇರೋದು. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ. ಹಾಗೆ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಅಂತ ಕೇಳ್ತಿದ್ದೀನಿ. ಯಾಕೆ ಅಂತಂದರೆ ಇವತ್ತು ನಮ್ಮ ಊರಿನ ಸರ್ಕಾರಿ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆನ ಆಚರಣೆ ಮಾಡ್ತಾಯಿದ್ದಾರೆ. ಆ ಆಚರಣೆಗೆ ನನ್ನ ಮಗಳು ಕೂಡ ಸೇರಿಕೊಂಡಿದ್ದಾಳೆ. ಅವಳು ಹೇಗೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಜೊತೆ ಸರ್ಕಾರಿ ಶಾಲೆಯಲ್ಲಿ ಹೇಗೆ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ಲು ಅಂತ ತೋರಿಸ್ತೀನಿ. ಕೆಲವೊಂದು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಪ್ರತಿಯೊಂದನ್ನು ವೀಡಿಯೋ ಮಾಡಿದ್ದೀನಿ, ಆದರೆ ಕೆಲವೊಂದು ಮಧ್ಯ ಮಿಸ್ ಮಾಡಿದ್ದೀನಿ. ಅಂದರೆ ಫ್ಲಾಗ್ ಹಾರಿಸುವಾಗ ನಾನು ಮಾಡ್ಕೊಳಕ್ಕೆ ಹೋಗಲಿಲ್ಲ, ಅದನ್ನು ಇದರಲ್ಲಿ ತೋರಿಸಿಲ್ಲ. ಬಟ್ ಅವಳು ಹೇಗೆ ಸೆಲೆಬ್ರೇಟ್ ಮಾಡಿದ್ಲು ಅನ್ನೋದನ್ನು ತೋರಿಸ್ತೀನಿ. ಪಾಪು ಮಕ್ಕಳ ಮಧ್ಯೆ ನಿಂತ್ಕೊಂಡು ನೋಡ್ತಾ ಇದ್ಲು, ಎಲ್ಲ ಏನು ಮಾಡ್ತಿದ್ದಾರೆ ಏನು, ಅವಳಿಗೆಲ್ಲ ಹೊಸ್ದಾಗಿತ್ತು ಇದು. ಏನಪ್ಪ ಇದು ಎಲ್ಲ ಏನು ಮಾಡ್ತಿದ್ದಾರೆ ಇವರು ಅನ್ನೋ ಥರ ಎಲ್ಲ ಅದೊಂಥರ ಆಶ್ಚರ್ಯದಿಂದ ನೋಡ್ತಾ ಇದ್ಲು. ಫ್ಲಾಗ್ ಹಾರಿಸುವಾಗ ಮತ್ತು ರಾಷ್ಟ್ರಗೀತೆ ಹೇಳುವಾಗ ಗಪ್ಚುಪ್ಪಾಗಿ ನಿಂತ್ಕೊಂಡು ನೋಡ್ತಾ ಇದ್ಲು. ಖುಷಿಯಿಂದನೇ ನೋಡ್ತಿದ್ಲು, ಎಲ್ಲ ಹೊಸ್ದಾಗಿತ್ತಲ್ಲ ಅದಕ್ಕೆ. ಯಾಕೆಂದರೆ ಅದು ಅವಳಿಗೆ ಈ ವರ್ಷದ್ದು ಫಸ್ಟ್ನೇ ಸ್ವಾತಂತ್ರ್ಯ ದಿನಾಚರಣೆ ಅವಳಿಗೆ. ಆಮೇಲೆ ಎಲ್ಲ ಫ್ಲಾಗೆಲ್ಲ ಹಾರಿಸಿ ಮಕ್ಕಳೆಲ್ಲ ಊರ ಮೆರವಣಿಗೆ ಅಂತ ಹೊರಟರು. ಆಗ ಇವಳು ಫ್ಲಾಗ್ ಮುಂದೆ ನಿಂತ್ಕೊಂಡು ಫ್ಲಾಗ್ ನೋಡ್ತಾ ನಿಂತಿದ್ಲು. ಹೂವೆಲ್ಲ ಕೆಳಗಡೆ ಬಿತ್ತಲ್ಲ ಅದನ್ನೆಲ್ಲ ನೋಡ್ಕೊಂಡು ನಿಂತಿದ್ಲು. ಆಮೇಲೆ ಮಕ್ಕಳ ಜೊತೆ ಇವಳು ಪಾಪುನು ಕೂಡ ಊರ ಮೆರವಣಿಗೆಗೆ ಹೋಗೋದಕ್ಕೆ ರೆಡಿಯಾಗಿ ಮುಂದೆ ಬಂದು ನಿಂತ್ಕೊಂಡ್ಳು. ಎರಡು ಮಕ್ಕಳು ಗಾಂಧೀಜಿಯವ್ರದ್ದು ಮತ್ತು ಅಂಬೇಡ್ಕರ್ದು ಫೋಟೋ ಹಿಡ್ಕೊಂಡು ನಿಂತಿದ್ರು. ಅದು ನೋಡ್ತಾ ಇದ್ಲು, ಯಾಕೆ ಫೋಟೋ ಹಿಡ್ಕೊಂಡಿದ್ದಾರೆ ಅಂತ ಹೇಳಿ. ಅವ್ರ ಮಕ್ಕಳೆಲ್ಲ ಲೈನ್ ಮಾಡಿಕೊಂಡು ಊರ ಮೆರವಣಿಗೆಗೆ ಅಂತ ಹೊರಟರು. ಅದನ್ನು ನೋಡ್ಕೊಂಡು ನಿಂತಿದ್ಲು ಪಾಪುನು ಕೂಡ, ಎಲ್ಲೋಗ್ತಾ ಇದ್ದಾರೆ ಮತ್ತೆ ಅಂತ ಹೇಳಿ. ಆಮೇಲೆ ಪಾಪುನು ಕೂಡ ಅವ್ರ ಜೊತೆ ಹೋಗಬೇಕು ಅಂತೇಳಿ ನಾವು ಹೋಗೋದು ಬೇಡ ಅಂದ್ಕೊಂಡಿದ್ವಿ. ಕೊನೆಗೆ ಅವರು ಮಕ್ಕಳೆಲ್ಲ ಹೋಗೋದೆಲ್ಲ ನೋಡಿ ಅವಳು ಅವ್ರ ಹಿಂದೆ ಹೋಗ್ಬಿಟ್ಲು. ಓಡೋಗ್ತಾ ಇದ್ಲು ನನ್ನನ್ನು ಬಿಟ್ಟು. ಅವಳು ಓಡೋಗೋದನ್ನು ನೋಡಿ ಅಲ್ಲೊಬ್ಬ ಆಂಟಿ ಪಾಪುನ ಎತ್ಕೊಂಡ್ರು. ಆಮೇಲೆ ಸ್ವಲ್ಪ ಹೊತ್ತು ಎತ್ಕೊಂಡ್ರು. ಆಮೇಲೆ ಅವಳು ಕೆಳಗಡೆ ಬಿಡಿ ನನ್ನ ಅಂತೇಳಿ ಇಳ್ಕೊಂಡ್ಳು ಅವಳೇನೆ ಪಾಪುನೇ. ಆಡ್ಕೊಂಡು ಮಕ್ಕಳ ಜೊತೆ ಅವಳು ನಾನು ನಡ್ಕೊಂಡು ಬರ್ತೀನಿ ಅಂತ ನಡ್ಕೊಂಡು ಆರಾಮಾಗಿ ಬರ್ತಾ ಇದ್ದಾಳೆ. ಯಾರ ಕೈ ಹಿಡ್ಕೊಳಕ್ಕೆ ಹೋದ್ರೂ ಇಟ್ಕೊತಿಲ್ಲ, ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ. ಪಾಪು ನಾನು ಫ್ಲಾಗ್ ಹಾರಿಸ್ತೀನಿ ಅಂತ ಹೇಳ್ತಾ ಇದ್ಲು. ಎಲ್ಲ ಮಕ್ಕಳು ಕೂಡ ಎಲ್ಲ ಮಕ್ಕಳು ಕೈಯಲ್ಲೂ ಫ್ಲಾಗ್ ಇತ್ತು. ಹಂಗಾಗಿ ಇವಳು ನನಗೂ ಫ್ಲಾಗ್ ಬೇಕು ಅಂತ ಕೈ ತೋರಿಸ್ತಾ ಇದ್ಲು ಫ್ಲಾಗ್ ಕಡೆ. ಪಾಪು ಕೈ ತೋರಿಸೋದನ್ನು ಒಂದು ಮಗು ನೋಡ್ತು. ಅದಕ್ಕೆ ಆ ಮಗು ಕೈಯಲ್ಲಿ ಇದ್ದಿದ್ದು ಫ್ಲಾಗ್ನ ನಮ್ಮ ಪಾಪು ಕೊಟ್ಬಿಟ್ಟು ಅವ್ಳು ಸುಮ್ಮನೆ ನಿಂತ್ಕೊಂತ ಆ ಮಗು. ಇವು ಪಾಪು ಅಂತೂ ಫ್ಲಾಗ್ ಹೇಗೆ ಹಾರಿಸೋದು ಅಂತ ಗೊತ್ತಿಲ್ಲ ಅವಳಿಗೆ. ಮೇಲೆ ಕೆಳಗೆ ಹಂಗೆ ಹಿಂಗೆ ಅವಳು ಆಟಾಡೋ ವಸ್ತು ಅಂದ್ಕೊಂಡು ಥರ ಟ್ರೀಟ್ ಮಾಡ್ತಿದ್ಲು. ಕೊನೆಗೆ ಹೇಳಿಕೊಟ್ವಿ ಫ್ಲಾಗ್ನ ಈ ಥರ ಇಟ್ಕೊಬೇಕು, ಮೇಲೆ ಕೆಳಗೆ ಮಾಡಬಾರ್ದು ಅಂತ. ಆಗ ಫ್ಲಾಗ್ ಹಾರ್ಸೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ಳು. ಹೀಗೆ ಊರ ಮೆರವಣಿಗೆ ಎಲ್ಲ ಮುಗೀತು. ಪಾಪುನು ಮಕ್ಕಳ ಜೊತೆ ಮುಂದೆ ನಿಂತ್ಕೊಂಡು ಜೈಕಾರ ಹಾಕ್ಕೊಂಡು ಖುಷಿಯಿಂದ ಮಕ್ಕಳ ಮಧ್ಯೆ ಕೈ ಹಿಡ್ಕೊಂಡು ಬಂದು. ಪಾಪು ಬಂದು ಸ್ಕೂಲ್ ಹತ್ರ ಎಂಟ್ರಿ ಆದರೂ ಮಕ್ಕಳು ಕೈ ಬಿಡೋಂಗೇ ಇಲ್ಲ. ಮಕ್ಕಳ ಜೊತೆ ಅವಳಿಗೊಂಥರ ಖುಷಿ ಮಕ್ಕಳ ಮಧ್ಯೆ ಇರೋದಕ್ಕೆ.
ಮಕ್ಕಳು ಕೂಡ ಅವಳನ್ನ ಕೈ ಹಿಡ್ಕೊಂಡು ಜೋಪಾನವಾಗಿ ಕರ್ಕೊಂಡು ಬಂದು ಸ್ಕೂಲ್ ಹತ್ರ ಊರೆಲ್ಲ ಸುತ್ತಾಡಿಸ್ಕೊಂಡು ಕರ್ಕೊಂಡು ಬಂದು ಕೊನೆಗೆ ಮಕ್ಳ ಜೊತೆನೇ ಇದ್ದರು. ಅಲ್ಲೊಂದು ನಮ್ಮ ಪಾಪುನ ಎತ್ಕೊತಾ ಇದ್ಲು. ಪರವಾಗಿಲ್ಲ, ಎಲ್ಲರ ಹತ್ರನೂ ಹೋಗ್ತಿದ್ಲು. ಆಮೇಲೆ ನಾನು ಒಂದು ಫೋಟೋ ತೆಗೆಯೋಣ ಅಂತ ಅಂದ್ಕೊಂಡೆ, ಹೇಳಿ ಕರಿತಾ ಇದ್ದೆ. ಅವಳ ಮಕ್ಕಳ ಜೊತೆ ಇರೋದ್ರಿಂದ ನನ್ನ ಕಡೆ ಗಮನನೇ ಇಲ್ಲ. ಆಮೇಲೆ ಕೊನೆಗೆ ಅವಳ ಮಧ್ಯ ನಿಲ್ಲಿಸ್ದೆ ಫೋಟೋ ತೆಗಿಯೋಣ ಅಂತ ಹೇಳಿ. ಅಷ್ಟರಲ್ಲಿ ಅಲ್ಲಿ ಅವಳು ಕೈ ಇಟ್ಕೊಂಡ್ರೆ ಸುಮ್ಮನೆ ನಿಂತ್ಕೊತಿದ್ಲು, ಫೋಟೋ ತಗೋ ಅಂತಂದರೆ ನಿಂತ್ಕೊಳ್ತಿರ್ಲಿಲ್ಲ. ಅದಕ್ಕೆ ಅಲ್ಲೊಂದು ಹುಡುಗ ಬಂದು ಅವಳು ಕೈ ಹಿಡ್ಕೊಂಡು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ತುಂಬ ಖುಷಿ ಆಯಿತು ನಮ್ಮ ಪಾಪು ಹೋಗಿದ್ದಕ್ಕೆ. ಮಕ್ಕಳೆಲ್ಲ ತುಂಬ ಖುಷಿಯಿಂದ ಆಟ ಆಡಿಸ್ತಾಯಿದ್ರು, ತುಂಬ ಖುಷಿ ಆಯಿತು. ಆಮೇಲೆ ಇವಳು ಪಾಪು ನಮ್ಮದೇ ಸ್ಕೂಲು ಏನೋ ಒಂಥರ ಅವಳು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಲು. ಹಿಂಗೆ ಬಂದಂಗೆ ಎಲ್ಲಂದ್ರೆ ಓಡೋಗ್ತಿದ್ಲು. ಅವಳನ್ನ ಆಟ ಆಡ್ಸೋಕೆ ಮಕ್ಕಳು ಅವ್ರ ಹಿಂದೆ ಬರ್ತಿದ್ದಿದ್ದು, ಅವ್ರ ಹತ್ರ ಹೋಗದೆ ಇರೋ ಥರ ಇವು ಪಾಪು ಬರ್ತಿದ್ದಿದ್ದು ಥರ ಚೆನ್ನಾಗಿತ್ತು. ಪಾಪಕ್ಕೆ ತುಂಬ ಮೈಂಡ್ ರಿಫ್ರೆಶಿಂಗ್ ಆಯಿತು. ಅವರು ಆಟ ಆಡೋಕ್ಕೆಲ್ಲ ಕರಿತಾಯಿದ್ರು ಮಕ್ಕಳು. ಇವಳು ಅವಳಿಗೆ ಬಿಟ್ಟು ಓಡ್ ಬರೋಳು. ಸ್ಕೂಲ್ ಹತ್ರದಿಂದ ಜಿಗಿಯೋದು ಮಾಡೋದು ಎಲ್ಲ ಮಾಡಿಬಿಟ್ಟು ಚೆನ್ನಾಗಿತ್ತು. ಆ ಇಂಡಿಪೆಂಡೆನ್ಸ್ ಡೇ ಅವಳಿಗೆ ಮೆಮೊರೇಬಲ್ಲು. ಇದು ನೆನಪಿರಲ್ಲ, ಕೊನೆವರೆಗೂ ಈ ವಿಡಿಯೋ ಇಟ್ಕೊಂಡು ಅವಳಿಗೆ ಫಸ್ಟ್ ಬುದ್ಧಿ ಬರೋ ಥರ ಆದಮೇಲೆ ತೋರಿಸ್ಬೇಕು. ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಮಕ್ಕಳು ಡ್ಯಾನ್ಸ್ ಮಾಡೋದನ್ನೆಲ್ಲ ಸೈಲೆಂಟಾಗಿ ನೋಡ್ಕೊಂಡು ನಿಂತ್ಕೊಂಡಿದ್ರು. ಸೈಲೆಂಟಾಗಿ ಪ್ರೋಗ್ರಾಮ್ಸ್ ನೋಡ್ತಾ ಇದ್ಲು. ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರಲ್ಲ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊತಿದ್ಲು. ಮಾಡಿಕೊಂಡು ಮನೆಗೆ ಬಂದು ಅಮ್ಮನ ಹತ್ರ ಹೊರದೇ ಒಪ್ಪಿಸ್ತಾ ಇದ್ಲು. ಡ್ಯಾನ್ಸ್ ಮಾಡಿ ತೋರಿಸ್ತಾ ಇದ್ಲು, ಈ ಥರ ಮಾಡ್ತಿದ್ದಾರೆ ಅಂತ ಹೇಳಿ. ಅಮ್ಮನೂ ಖುಷಿ ಪಡ್ತಿತ್ತು. ಈ ಥರ ಡ್ಯಾನ್ಸ್ ಮಾಡಿದ್ರಾ, ಹಿಂಗೆ ಮಾಡಿದ್ರಾ ಅಂತ ಹೇಳಿ ಅಮ್ಮನೂ ಕೇಳ್ತಾನೆ ಇತ್ತು. ಇವಳು ಅದನ್ನೇ ಥರ ಮಾಡಿ ತೋರಿಸ್ತಾ ಇದ್ಲು. ಇನ್ನು ಇವಳು ಸ್ಕೂಲಲ್ಲಿ ಎಲ್ಲ ಓಡಾಡಿಕೊಂಡು ಕ್ಲಾಸ್ ರೂಮ್ಗೆಲ್ಲ ನುಗ್ಕೊಂಡು ಇವಳದೇ ಹವಾ ಥರ ಆಟ ಆಡ್ಕೊಂಡಿದ್ಲು. ಇದೇ ಥರ ಆಟ ಆಡಿಕೊಂಡು ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆನ ನಮ್ಮೂರ ಶಾಲೆಯಲ್ಲಿ ಸೆಲೆಬ್ರೇಟ್ ಮಾಡಿಬಿಟ್ಲು. ನೋಡಿದ್ರಲ್ಲ ನಮ್ಮ ಪಾಪು ಹೇಗೆ ಸ್ವಾತಂತ್ರ್ಯ ದಿನಾಚರಣೆನ ನಮ್ಮೂರ ಶಾಲೆಯಲ್ಲಿ ಆಚರಣೆ ಮಾಡಿದ್ಲು ಅಂತ. ನಮ್ಮ ಪಾಪು ಆಚರಣೆ ಮಾಡಿದ ರೀತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಒನ್ಸ್ ಅಗೇನ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು.